ಬಿಕುಗಳಿಗೆ ಹನಿ ಟ್ರ್ಯಾಪ್ ಮಾಡುವ ಮೂಲಕ ಮಹಿಳೆಯೊಬ್ಬಳು ದೇಗುಲಗಳಿಗೆ ಸೇರಿದ ಸುಮಾರು 100 ಕೋಟಿ ಹಣವನ್ನ ಪೀಕಿರುವ ಘಟನೆ ಉತ್ತರ ಬ್ಯಾಂಕಾಕ್ನಲ್ಲಿ ನಡೆದಿದೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಹನಿ ಲೇಡಿಯನ್ನ ನೊಂಧಬುರಿಯಲ್ಲಿರೋ ತನ್ನ ಐಷಾರಾಮಿ ಮನೆಯಲ್ಲೇ ಬಂಧಿಸಿರುವುದಾಗಿ ರಾಯಲ್ ಥಾಯ್ ಪೊಲೀಸ್ ಕೇಂದ್ರ ತನಿಖಾ ಬ್ಯೂರೋ ತಿಳಿಸಿದೆ. 30ರ ಹರಿಯದ ಬ್ಯಾಂಕಾಕ್ ಬ್ಯೂಟಿ ವಿಲಾವನ್ ಎಮಹಾವತ್ ಈ ಪ್ರಕರಣದ ಕಿಂಗ್ ಪಿನ್ ಅಂತಾನೆ ಹೇಳಬಹುದು. ಮಿಸ್ಟರ್ ಗಾಲ್ಫ್ ಅಂತಾನೆ ಫೇಮಸ್ ಆಗಿದ್ದ ಈ ಬ್ಯೂಟಿ 9 ಬೌದ್ಧ ಸನ್ಯಾಸಿಗಳಿಗೆ ಹನಿ ಟ್ರ್ಯಾಪ್ ಮಾಡಿ 3 ವರ್ಷದಲ್ಲಿ ಬರೋಬ್ಬರಿ 102 ಕೋಟಿ ಹಣವನ್ನ ಸುಲಿಗೆ ಮಾಡಿದ್ದಾಳೆ. ಈ ವಿಷಯದಲ್ಲಿ ಬೌದ್ಧ ಸನ್ಯಾಸಿಗಳು ತಮ್ಮ ಬ್ರಹ್ಮಚರ್ಯ ಪ್ರತಿಜ್ಞೆ ಮುರಿದಿರೋದು ಗಮನ ಸೆಳೆದಿದೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಹಗರಣದಲ್ಲಿ ಸಿಲುಕಿದ್ದ 9 ಹಿರಿಯ ಸನ್ಯಾಸಿಗಳನ್ನ ಸನ್ಯಾಸತ್ವದಿಂದ ಹೊರಹಾಕಲಾಗಿದೆ. ಸನ್ಯಾಸಿಗಳನ್ನ ಕೆಡ್ಡಕ್ಕೆ ಬೀಳಿಸುತ್ತಿದ್ದುದು ಹೇಗೆ? ನೋಡೋದಕ್ಕೂ ಸೌಂದರ್ಯವತಿಯಾಗಿದ್ದ ಬ್ಯಾಂಕಾಕ್ ಬ್ಯೂಟಿ ಮೊದಲು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸನ್ಯಾಸಿಗಳನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ತಿದ್ಲು. ಬಳಿಕ ಅವರೊಂದಿಗೆ ಲೈಂಗಿಕ ಸಂಪರ್ಕ ಸಾಧಿಸ್ತಿದ್ಲು. ನಂತರ ಈ ವಿಷಯವನ್ನ ಬಹಿರಂಗ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ಲು. ಮರ್ಯಾದೆಗೆ ಅಂಜುತ್ತಿದ್ದ ಬಿಕುಗಳು ದೇಗುಲಗಳ ಬ್ಯಾಂಕ್ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಈಕೆಯ ಖಾತೆಗೆ ವರ್ಗಾಯಿಸಿದ್ರು. ಇದೇ ರೀತಿ ಕಳೆದ 3 ವರ್ಷಗಳಲ್ಲಿ 102 ಕೋಟಿ ಹಣವನ್ನ ಈಕೆ ಸುಲಿಗೆ ಮಾಡಿದ್ದಾಳೆ. ಈ ಹಣವನ್ನ ಆನ್ಲೈನ್ ಜೂಜಾಟದಲ್ಲಿ ಕಳೆದುಕೊಂಡಿದ್ದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. 80,000 ನಗ್ನ ಫೋಟೋಗಳು ಪತ್ತೆ. ಇನ್ನು ತನಿಖೆಯ ವೇಳೆ ಹಲವು ಸ್ಫೋಟಕ ಅಂಶಗಳು ಬಯಲಾಗಿವೆ. ಬ್ಯಾಂಕಾಕ್ ಬ್ಯೂಟಿಯ ಫೋನ್ ಪರಿಶೀಲಿಸಿದ ಪೊಲೀಸರು ಮೊಬೈಲ್ನಲ್ಲಿದ್ದ ರಹಸ್ಯ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸನ್ಯಾಸಿಗಳೊಂದಿಗೆ ಆಕೆ ಲೈಂಗಿಕ ಸಂಪರ್ಕದಲ್ಲಿದ್ದ 80,000ಕ್ಕೂ ಅಧಿಕ ಫೋಟೋ ಮತ್ತು ವಿಡಿಯೋಗಳನ್ನ ಪತ್ತೆ ಮಾಡಲಾಗಿದೆ. ಈ ಮಧ್ಯೆ ಹಿರಿಯ ಸನ್ಯಾಸಿಯೊಬ್ಬರಿಂದ ಮಗು ಜನಿಸಿರುವುದಾಗಿಯೂ ಆಕೆ ಹೇಳಿಕೊಂಡಿದ್ದಾಳೆ. ಥೈಲ್ಯಾಂಡ್ನಲ್ಲಿ 90%ಕ್ಕಿಂತ ಹೆಚ್ಚು ಬೌದ್ಧ ಸಮುದಾಯದ ಜನರಿದ್ದಾರೆ. ಈ ಪೈಕಿ ಸುಮಾರು 2 ಲಕ್ಷ ಸನ್ಯಾಸಿಗಳಿದ್ದು 85,000 ಬೌದ್ಧ ಬಿಕುಗಳ ಶಿಷ್ಯರಿದ್ದಾರೆ. ಒಟ್ನಲ್ಲಿ ಸನ್ಯಾಸಿಗಳನ್ನೇ ಗುರಿಯಾಗಿಸಿದ್ದ ಈ ಪ್ರಕರಣ ಕಂಡು ಬೌದ್ಧ ಸಮುದಾಯ ಬೆಚ್ಚಿ ಬಿದ್ದಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.